ಬಿಡದಿಯ ನಕಲಿ ಔಷಧ ಗೋದಾಮಿನ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡಿದರು. ಪ್ರಕರಣ ಸಂಬಂಧ ತಾವರೆಕೆರೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸುಮಾರು 6 ಕೋಟಿ ಮೌಲ್ಯದ ನಕಲಿ ಔಷಧಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಎಫ್ಐಆರ್ ಆಗಿದೆ. ಈಗ ಆಹಾರ ಸುರಕ್ಷತಾ ಔಷಧಿ ನಿಯಂತ್ರಣ ಮಂಡಳಿ ದೂರಿನ ಅನ್ವಯ ಎಫ್ಐಆರ್ ಆಗಿದೆ. ಪ್ರಭುದೇವ್ ಎಂಬಾತನ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಔಷಧಗಳಿಗೆ ನಕಲಿ ಲೇಬಲ್ ಅನ್ನ ಅಂಟಿಸುವ ದಂಧೆ ಮಾಡ್ತಾ ಇದ್ದ ಈ ಪ್ರಭುದೇವ್ ಕಡಿಮೆ ಬೆಲೆಗೆ ಔಷಧಿಗಳನ್ನ ಆಮದು ಮಾಡಿಕೊಂಡು ಅದಕ್ಕೆ ದೊಡ್ಡ ದೊಡ್ಡ ಬ್ರ್ಯಾಂಡಿನ ಹೆಸರುಗಳನ್ನ ಆ ಲೇಬಲ್ ಅನ್ನ ಅಂಟಿಸ್ತಾ ಇದ್ರು. ನಕಲಿ ಲೇಬಲ್ ಅಂಟಿಸೋ ದಂಧೆ ಮಾಡ್ತಾ ಇದ್ದಂತಹ ಪ್ರಭುದೇವ್ ಮೇಲೆ ಎಫ್ಐಆರ್ ಆಗಿದೆ. ನಕಲಿ ಔಷಧ ತಯಾರಿಕಾ ಘಟಕದ ಮೇಲೆ ದಾಳಿ. ಯುಟಿ ಖಾದರ್ ಸುದ್ದಿಗೋಷ್ಠಿ ನಡೆಸಿದರು. ನಿನ್ನೆ ನಡೆದ ದಾಳಿಯಲ್ಲಿ 5 ಕೋಟಿ ಮೌಲ್ಯದ ನಕಲಿ ಔಷಧಿ ಪತ್ತೆ ಆಗಿದೆ. ನಕಲಿ ಔಷಧ ಮಾಫಿಯಾದ ತನಿಖೆಗೆ ಎಸ್ಐಟಿ ರಚನೆ ಆಗಬೇಕು ಅಂತ ಹೇಳಿದ್ರು. ನಕಲಿ ಔಷಧಗಳಿಗೆ ಬೇರೆ ಬ್ರ್ಯಾಂಡ್ ಹಾಕಿ ಆಸ್ಪತ್ರೆ ಮೆಡಿಕಲ್ಸ್ಗೆ ಸಪ್ಲೈ ಮಾಡ್ತಾ ಇದ್ದಂತ ದಂಧೆ ಇದು. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯೋ ರೋಗಿಗಳಿಗೂ ಕೂಡ ನಕಲಿ ಔಷಧಿ ಹೋಗ್ತಾ ಇತ್ತು. ಎಸ್ಐಟಿ ತನಿಖೆಗಾಗಿ ಸಿಎಂ ಬಳಿ ಚರ್ಚೆ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆ ಕೊಟ್ಟರು. ಸುದ್ದಿಗೋಷ್ಠಿಯನ್ನೇ ನಡೆಸಿದ್ರು ಯುಟಿ ಖಾದರ್. ರಾಮನಗರದ ಬಿಡದಿಯಲ್ಲಿ ಬಹುಶಃ ನಿನ್ನೆ ನಮಗೆಲ್ಲರಿಗೂ ಕೂಡ ಬಹಳ ಆಘಾತಕಾರಿಯಾದಂತಹ ಮತ್ತು ನಮಗೆಲ್ಲರಿಗೂ ಕೂಡ ಚಿಂತೆಗೊಳಪಡುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಅಲ್ಲಿರುವಂತಹ ಆ ಸ್ಪ್ಯೂರಸ್ ಡ್ರಗ್ಸ್ ನಕಲಿ ಔಷಧಿ ಯಾವುದಿದೆಯಾ ಆ ಘಟಕವನ್ನು ಪತ್ತೆ ಹಚ್ಚಲು ಮತ್ತು ಆ ಇದ್ದಂಥ ಔಷಧಿಗಳನ್ನು ವಶಪಡಿಸಿಕೊಳ್ಳಲು ತಮ್ಮಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಯಾಕೆಂತ ಹೇಳಿದರೆ ಇವರು ಹೋಗೋದು ಸ್ವಲ್ಪ ತಡವಾಗಿದ್ದರೂ ಕೂಡ ಅದನ್ನು ಅವರಿಂದ ಬೇರೆ ಕಡೆಗೆ ಸಾಗಿಸಲಿಕ್ಕೆ ಪ್ರಯತ್ನ ಎಲ್ಲ ಕೂಡ ಇವತ್ತು ನಡೀತಿತ್ತು. ರಾಷ್ಟ್ರಮಟ್ಟದ ಒಂದು ಜಾಲ ಅದಾಗಿದೆ. ಇವತ್ತು ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನಕಲಿ ಔಷಧ ಫ್ಯಾಕ್ಟ್ರಿ ಏನಿದೆ, ಘಟಕ ಏನಿದೆಯಾ, ಅಲ್ಲಿಂದ ಇಲ್ಲಿಗೆ ತರುವುದು ಕಡಿಮೆ ಬೆಲೆಯಲ್ಲಿ, ಅದು 1,000 ರೂಪಾಯಿ, 500 ರೂಪಾಯಿ, 800 ರೂಪಾಯಿಂದ ಇಲ್ಲಿಗೆ ತಂದು ಇಲ್ಲಿ ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಯ ಔಷಧದ ಫ್ಯಾಕ್ಟ್ರಿ ಅದು ಲೇಬಲ್ ಹಾಕೋದು, ಅದನ್ನು ಇವರು ಮೆಡಿಕಲ್ ಶಾಪಿಗೆ ಮತ್ತು ಆಸ್ಪತ್ರೆಗೆ ಇವತ್ತನ್ನು ವಿತರಿಸಿ ಈ ICU ಅಲ್ಲಿ ಉಪಯೋಗ ಮಾಡುವಂತಹ ಇವತ್ತು ಔಷಧಗಳು ಕೂಡ ಇವತ್ತು ಇಂಜೆಕ್ಷನ್ಸ್ ಕೂಡ ಇವತ್ತು ಮಿಸ್ಲೇಬಲ್ ಕೂಡ ಆಗಿದೆ. ಕೂಡ ವಿಚಾರ ತಿಳಿದಿದೆ ಮತ್ತು ಡೀಟೇಲ್ ಆಗಿ ಮಾತಾಡಲಿಕ್ಕೆ ಬಹುಶಃ ಇವತ್ತು ಮಾತಾಡ್ತೇನೆ ನಾನು. ಯಾಕೆಂತ ಹೇಳಿದರೆ ಇದಕ್ಕೆ ಒಂದು ವಿಶೇಷ ಸ್ಪೆಷಲ್ ಟೀಮ್ ಎನ್ಕ್ವೈರಿ ಮಾಡಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ರಾಮನಗರದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.